ಹಾಯ್ ವೀಕ್ಷಕರೇ, ಕಳೆದ ವಿಡಿಯೋದಲ್ಲಿ ನಾವು ಕನ್ನಡ ಅಕ್ಷರಮಾಲೆಯ ಕುರಿತು ಕಲಿತಿದ್ದೇವೆ. ಈಗ ನಾವು ಪುನರಾವರ್ತನೆ ಮಾಡೋಣ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಈ 49 ಅಕ್ಷರಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಸ್ವರಗಳು. ಆ ಇಂದ ಅವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತೇಳಿ ಕರಿತೀವಿ. ಅಹವನ್ನು ಯೋಗವಾಹಗಳು ಅಂತೇಳಿ ಕರಿತೀವಿ. ಅಮ್ಮಲ್ಲಿರುವಂಥ 1 ಸೊನ್ನೆಯನ್ನು ಅನುಸ್ವಾರವೆಂತಲೂ, ಅಹದಲ್ಲಿರುವಂಥ 2 ಸೊನ್ನೆಯನ್ನು ವಿಸರ್ಗವೆಂತಲೂ ಕರೆಯುತ್ತೇವೆ. ಕಾಯಿಂದ ಲಾವರೆಗಿನ ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳು ಎಂಬುದಾಗಿ ಕರೆಯುತ್ತೇವೆ. ಕ ಖ ಗ ಗ ಂಗ ಇದನ್ನು ಕಾವರ್ಗವೆಂತಲೂ, ಛ ಛ ಝ ಝ ಞ ಇದನ್ನು ಛ ವರ್ಗವೆಂತಲೂ, ಟ ಟ ಡ ಡ ಣವನ್ನು ಟ ವರ್ಗವೆಂತಲೂ, ತ ತ ದ ದ ನ ಇದನ್ನು ಥ ವರ್ಗವೆಂತಲೂ, ಪ ಫ ಭ ಬ ಮ ಇದನ್ನು ಪ ವರ್ಗವೆಂತಲೂ, ಯ ರ ಲ ವ ಶ ಸ ಹ ಳ ಇದನ್ನು ಯ ವರ್ಗವೆಂತಲೂ ಕರೆಯುತ್ತಾರೆ. ನೆಕ್ಸ್ಟ್ ನಾವು ಕಲಿಯುವಂಥದ್ದು ಗುಣಿತಾಕ್ಷರಗಳು. ಗುಣಿತಾಕ್ಷರಗಳ ಕಲಿಕೆಗೆ ನಮಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಚಿಹ್ನೆಗಳು. ಈ ಚಿಹ್ನೆಗಳನ್ನು ನಾವೊಮ್ಮೆ ಪುನರಾವರ್ತನೆ ಮಾಡೋಣ. ಇದನ್ನು ತಲೆಕಟ್ಟು ಅಂತ ಹೇಳ್ತೀವಿ. ತಲೆಕಟ್ಟು, ಇಳಿ, ಗುಣಿಸು, ಗುಣಿಸೊಂದೀರ್ಘ, ಕೊಂಬು, ಕೊಂಬಿನಿಳಿ, ಒಟ್ರುಸುಳಿ, ಏತ್ವ, ಏತ್ವಂದೀರ್ಘ, ಐತ್ವ, ಓತ್ವ, ಓತ್ವ, ಓತ್ವಂದೀರ್ಘ, ಔತ್ವ, ಅನುಸ್ವಾರ, ವಿಸರ್ಗ. ತಲೆಕಟ್ಟು, ಇಳಿ, ಗುಣಿಸು, ಗುಣಿಸೊಂದೀರ್ಘ, ಕೊಂಬು, ಕೊಂಬಿನಿಳಿ, ಒಟ್ರುಸುಳಿ, ಏತ್ವ, ಏತ್ವಂದೀರ್ಘ, ಐತ್ವ, ಓತ್ವ, ಓತ್ವಂದೀರ್ಘ, ಔತ್ವ, ಅನುಸ್ವಾರ, ವಿಸರ್ಗ. ಕ ಒತ್ತಕ್ಷರ ಕ. ಗ ಗ. ಛ ಛ. ಜ ಟ. ಡ ಡ. ನ ಥ. ಧ.
ನ, ಪ, ಬ, ಮ, ರ, ಲ, ವ, ಸ, ಹ, ಳ, ತ್ರ, ಕ್ರ, ಬ್ರ, ದ್ರ, ಗ್ರ, ಶ, ಸ್ವ, ದ್ವ. ಒತ್ತಕ್ಷರಗಳಲ್ಲಿ ಎರಡು ವಿಧಗಳಿವೆ. ಒಂದು ಸಜಾತಿಯ ಒತ್ತಕ್ಷರ, ಎರಡನೇದು ವಿಜಾತಿಯ ಒತ್ತಕ್ಷರ. ಅಕ್ಷರಕ್ಕೆ ಅದೇ ಜಾತಿಯ ಅಕ್ಷರ ಒತ್ತಕ್ಷರವಾಗಿ ಬಂದಿದ್ದರೆ ಅದನ್ನು ಸಜಾತಿಯ ಒತ್ತಕ್ಷರವೆಂತಲೂ, ಅಕ್ಷರಕ್ಕೆ ಬೇರೆ ಅಕ್ಷರಗಳು ಒತ್ತಕ್ಷರವಾಗಿ ಬಂದಿದ್ದರೆ ಅದನ್ನು ವಿಜಾತಿಯ ಒತ್ತಕ್ಷರವೆಂದು ಕರೆಯುತ್ತಾರೆ. ನಾವೀಗ ನೋಡೋಣ. ಅಕ್ಷರ ಖ ಒತ್ತಕ್ಷರ. ನಾವು ಇದನ್ನು ಓದುವಾಗ ಖ ಎಂಬುದಾಗಿ ಓದ್ತೇವೆ. ಇಲ್ಲಿ ಖಕ್ಕೆ ಅದೇ ಜಾತಿಯ ಅಕ್ಷರ ಒತ್ತಕ್ಷರವಾಗಿ ಬಂದಿದೆ. ಇಲ್ಲಿ ಗ ಅದೇ ಜಾತಿಯ ಅಕ್ಷರ, ಛಕ್ಕೆ ಅದೇ ಜಾತಿಯ ಅಕ್ಷರ, ಜಾಕ್ಕೆ ಅದೇ ಜಾತಿಯ ಅಕ್ಷರ, ಟಾಕ್ಕೆ ಅದೇ ಜಾತಿಯ ಅಕ್ಷರ, ಡಾಕ್ಕೆ ಅದೇ ಜಾತಿಯ ಅಕ್ಷರ, ನಾಕ್ಕೆ ಅದೇ ಜಾತಿಯ ಅಕ್ಷರ, ಟಾಕ್ಕೆ ವಿಜಾತಿಯ ಅಕ್ಷರ ಒತ್ತಕ್ಷರ. ಇಲ್ಲಿ ವಿಜಾತಿಯ ಒತ್ತಕ್ಷರ ಬಂದಿದೆ. ಹಾಗಾಗಿ ಇದನ್ನು ವಿಜಾತಿಯ ಒತ್ತಕ್ಷರವೆಂದು ಕರೆಯುತ್ತಾರೆ. ದ ಅದೇ ಜಾತಿ, ನ ವಿಜಾತಿ, ಪ ಸಜಾತಿ, ಬ ಸಜಾತಿ, ಮ ಸಜಾತಿ, ಯ ವಿಜಾತಿ, ರ ವಿಜಾತಿ, ಲ ವಿಜಾತಿ, ವ ಸಜಾತಿ, ಸ ಸಜಾತಿ, ಹ ಸಜಾತಿ, ಳ ಸಜಾತಿ, ತ್ರ ಕ್ರ ಪ್ರ ಬ್ರ ದ್ರ ಗ್ರ ಶ್ರ ವಿಜಾತಿ, ಸ್ವ ವಿಜಾತಿ, ಕ್ಷ ವಿಜಾತಿ, ಜ್ಞ ವಿಜಾತಿ, ದ್ವ ವಿಜಾತಿ. ಈಗ ಸಜಾತಿ ಅಕ್ಷರಗಳನ್ನು ಮಾತ್ರ ಗುರುತಿಸೋಣ.
ಖ ಘ ಛ ಝ ಟ ಡ ಣ ಧ ಫ ಭ ವ ಸ ಹ ಳ. ಹೀಗೆ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ವಿಂಗಡಿಸಿ ನಾವು ಕಲಿಯುವುದಾದರೆ ಖಂಡಿತವಾಗಿಯೂ ನಾವು ಕನ್ನಡ ಅಕ್ಷರಗಳನ್ನು ಬರೆಯುವಾಗ ತಪ್ಪಾಗಿ ಬರೆಯಲಾರೆವು. ಹಾಗಾಗಿ ನಾವು ಈ ಪ್ರಯತ್ನವನ್ನು ಮುಂದುವರಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.